ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಆರಂಭಿಸಿದ್ದ ಜಂಬಾಬಾಣೆ ಸಮಸ್ಯೆ ಬಗೆಹರಿಕೆಗೆ ಪೂರಕವಾಗಿರುವ ಪೌತಿ ಖಾತೆ ಆಂದೋಲನವನ್ನು ಈಗಿನ ಸರ್ಕಾರ ಮುಂದುವರಿಸಬೇಕೆಂದು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಜಿ ಬೋಪಯ್ಯ, ಜಂಬಾಬಾಣೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಅಸಂಬದ್ಧ ಹೇಳಿಕೆಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಪ್ರಮುಖರು ಜನರ ಹಾದಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಂಬಾಬಾಣೆ ಸಮಸ್ಯೆಯ ಶೇಕಡ 90ರಷ್ಟನ್ನು ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಬಗೆಹರಿಸಲಾಗಿದೆ. ಅದರ ಲಾಭ ಬಿಜೆಪಿಗೆ ಹೋಗುತ್ತದೆ ಎನ್ನುವ ಆತಂಕದಲ್ಲಿರುವ ಕಾಂಗ್ರೆಸ್ ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ಸರ್ಕಾರದ ಕ್ರಮಗಳ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದೆ ಎಂದು ಆರೋಪಿಸಿದರು. 2024 ಜುಲೈ ತಿಂಗಳಲ್ಲಿ ಆಗಿದೆ. 24ರಲ್ಲಿ ಆಗಿದೆ. 13ರಿಂದ 24ರ ಮಧ್ಯದಲ್ಲಿ ನಮ್ಮದು 2 ವರ್ಷ ಬಿಟ್ಟರೆ ಅವ್ರದ್ದೇ ಸರ್ಕಾರ ಇತ್ತು. ಆಗಲೂ ಏನು ಮಾಡಲಿಲ್ಲ. ಹಾಗೆಯೇ ಈ 1.5 ವರ್ಷ ಬೇಕಾಗಿತ್ತ. ಆ ಜಡ್ಜ್ಮೆಂಟನ್ನು ಅಥವಾ ಸದನ ಸಮಿತಿ ಆಯಿತು, ಅಲ್ಲಿ ಚರ್ಚೆ ಆದಂತೆ ಅಂತ ಹೇಳಿದ್ದಾರೆ. ಆ ಸದನ ಸಮಿತಿಯಲ್ಲಿ ಆದರೂ ಈ ಥರ ಒಂದು ಜಡ್ಜ್ಮೆಂಟ್ ಬಂದುಬಿಟ್ಟಿದೆ, 30 ದಿವಸದ ಒಳಗೆ ಹಿಂದೆ ತಂದತ್ತ ತಿದ್ದುಪಡಿಯನ್ನು ಜಾರಿಗೊಳಿಸಬೇಕಾಗಿದೆ, ಅದರ ಅವಶ್ಯಕತೆ ಇರುವುದರಿಂದ ಈ ಇನ್ನೊಂದು ತಿದ್ದುಪಡಿ ತರ್ತಾ ಇದ್ದಾರೆ ಏನಾದರೂ ಹೇಳಿದಾರ? ಈಗ ಹೇಳ್ತಾ ಇದ್ದೀರಿ. ಆವತ್ತು ಏನು ಹೇಳಿದರು? ಆ ತಿದ್ದುಪಡಿ ಜಾರಿಗೆ ತರೋಕ್ಕಾಗಲ್ಲ, ಅಸಂಬದ್ಧತೆಯಿಂದ ಕೂಡಿದೆ ಅನ್ನುವಂಥ. ಈಗ ಹೇಗೆ ಕೋರ್ಟು ಅಂದರೆ ಈಸ್ ಎಬೌವ್ ದಿ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆಯಲ್ಲ, ಅನುಷ್ಠಾನ ಮಾಡಿ ಅಂತೇಳಿ ಕೇಳಬೇಕಾಗುತ್ತೆ. ಅಲ್ಲಿಂದ ಕಾಮನ್ ಸೆನ್ಸ್ ಅಂತ ಏನೆಲ್ಲ ಮಾತಾಡಿದ್ದಾರೆ. ಉತ್ತರ ಇದೆ ನಮ್ಮ ಹತ್ರ, ಅದಕ್ಕೂ ಉತ್ತರ ಇದೆ. ಆದರೆ ನಮ್ಮ ಈ ಒಂದು ಜಂಜಾಟದಿಂದ ಜನರಿಗೆ ತೊಂದರೆ ಆಗಬಾರ್ದು, ನಮ್ಮ ಉದ್ದೇಶ ಇದ್ದಿದ್ದು ಅದೇ. ಕೊಡಗಿನ ಜನ ಇದನ್ನು ನೆಮ್ಮದಿಯಿಂದ ಇರಬೇಕು ಅನ್ನೋದಕ್ಕೆ ಆ ದಾಟಿಯ ಉತ್ತರ ಕೊಡೋದಿಲ್ಲ. ಅದನ್ನು ಮೀರಿ ಮತ್ತೆ ಸವಾಲು ಹಾಕಿದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೇವೆ. BJP ಸದಾ ಹೋರಾಟ ಮಾಡಿಕೊಂಡೇ ಬಂದವರು ನಾವು. ಬಹುಶಃ ಈ ಒಂದು ತಿದ್ದುಪಡಿಗಾಗುವಾಗ ಸುನೀಲ್ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ನಾನು ಡೆಪ್ಟಿ ಸ್ಪೀಕರ್ ಇದ್ದು ಕೋರ್ಟ್ ಮುಂದೆ ಅಪಾದಿತನಾಗಿ ನಿಂತಿದ್ದೀನಿ. ಡೆಪ್ಟಿ ಸ್ಪೀಕರ್ ಇದ್ದೆ, ಚಾರ್ಜ್ ಶೀಟ್ ಹಾಕಿದ್ರು. ನಾವೊಂದು 10-40 ಜನ ಒಂದು ವರ್ಷದ ಹತ್ತಿರ ಕೋರ್ಟ್ ಮುಂದೆ ಅಪಾದಿತರಾಗಿ ಹೋಗಿ ನಿಂತ್ಕೊಳ್ಳೋದು. ಏನು ನಮ್ಮ ಸ್ವಂತ ಲಾಭಕ್ಕೆ ನಿಂತು. ಬಹುಶಃ ಸುನೀಲ್ ಹೇಳ್ತಾ ಇದ್ದು, ಒಬ್ಬ DSP ಅವ್ರನ್ನ ಆ ಕಡೆ ಎಳೆಯೋದು, ನಾನು ಈ ಕಡೆ ಎಳೆಯೋದು. 6 ತಿಂಗಳಿತ್ತು ಅವರ ಸೊಂಟ ನೋವು. ಈಗಲೂ ಇದೇನು ಗೊತ್ತಿಲ್ಲ. ಈ ರೀತಿ ಹೋರಾಟ ಮಾಡಿಕೊಂಡೇ ಬಂದವರು. ನಿಮ್ಮ ಹಾಗೆ ಏನೋ ಮಾಡಿ ಎಷ್ಟು ಕೊಡಗಿನ ಸಮಸ್ಯೆಗಳ ಬಗ್ಗೆ ನೀವು ಎತ್ತಿದ್ದೀವಿ. ಚುನಾವಣೆಗೆ ಮೊದಲು ಕೊಡಗಿನ ಇದರ ಬಗ್ಗೆ ಏನು ನಿಮ್ಮ ಕೊಡುಗೆ ಏನು ಅಂತ ಕೇಳಬೇಕಾಗುತ್ತೆ. ಏನು ಕೊಡುಗೆ? ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನೋ ಮಾತಾಡೋದು ಅಲ್ಲ ಅಂತ ಹೇಳುವಂಥದ್ದು. ಇನ್ನು ಭಾಳ ಹೇಳಿದ್ದಾರೆ. ಬಹುಶಃ ಇಲ್ಲಿ ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ಇನ್ನೊಂದು ಕೋರ್ಟಲ್ಲಿ ಇದ್ದರೂ ಕೂಡ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಜಾರಿಗೊಳಿಸಲಿಕ್ಕೆ ನ್ಯಾಯಾಲಯದಲ್ಲಿ ಹೈಕೋರ್ಟ್ 4 ರಿಟ್ ಪಿಟಿಷನ್ ಇದೆ. ಅದು ಇರುವಾಗ ಇದನ್ನು ಜಾರಿಗೆ ತರೋದು ಸಮಂಜಸ ಅಲ್ಲ, ನಾಳೆ ಸಬ್ಜುಡಿಸ್ ಆಗಬಹುದು ಅಂತ ಹೇಳುವಂಥ ಉತ್ತರ ಸರ್ಕಾರದಿಂದ ಬರ್ತಾ ಇದೆ. ಅದಾದ ಮೇಲೆ 20ರಲ್ಲಿ ನಮ್ಮ ಸರ್ಕಾರ ಮತ್ತೆ ಬಂತು. ನಮ್ಮ BJP ಸರ್ಕಾರ ಬಂದಾಗ ಮತ್ತೆ ಒಂದು ಸುತ್ತೋಲೆಯನ್ನು ನಾವು ಹೊರಡಿಸಿದ್ದೇವೆ. ಅದರ ಎಲ್ಲ ಕಾಪಿನ ಕೊಟ್ಟಿದ್ದೇವೆ. ಈಗ ಭಾಳ ಸಮಸ್ಯೆ ಇರೋದು ಖಾತೆ, ಪೌತಿ ಖಾತೆ ಮತ್ತು ಕುಟುಂಬದೊಳಗೆ ಖಾತೆ ಮಾಡುವಂಥದ್ದು. ಅದನ್ನು ಯಾವ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾಡ್ಬೋದು ಅಂತ ಹೇಳಿ ಸರಳೀಕರಣ ಮಾಡಿ ಇದೊಂದು ಪೌತಿ ಖಾತೆ ಆಂದೋಲನವನ್ನು ಪ್ರಾರಂಭ ಮಾಡಿದ್ದು 17/10/2020 ಸುತ್ತೋಲೆಯ ಪ್ರಕಾರ. ಸಾಕಷ್ಟು ಒಂದೊಂದು ಪೈಲಟ್ ಪ್ರಾಜೆಕ್ಟ್ ಅಂತ ಪೈಲಟ್ ಪ್ರಾಜೆಕ್ಟ್ ಮಾಡಿ, ಉದಾಹರಣೆಗೆ ಮಡಿಕೇರಿಯಲ್ಲಿ ಮೊದಲು ಮಾಡಿದ್ದು ಚೇರಮಣೆಯ ಬೇಗೂರು ಗ್ರಾಮ, ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ, ಹಾಗೆ ಕುಶಾಲನಗರದ ಹೋಬಳಿಯಲ್ಲಿಯೂ ಮಾಡಿದ್ದೇವೆ. ಎಲ್ಲ ಕಡೆ ಅದು ನಿರಂತರವಾಗಿ ನಮ್ಮ ಸರ್ಕಾರ ಇರುವಲ್ಲಿವರೆಗೆ ನಡೀತಾ ಇತ್ತು. 23 ಬಂದ ತಕ್ಷಣ ನಿಲ್ಲಿಸ್ಬಿಟ್ರಲ್ಲ, ಯಾಕೆ? ನನ್ನ ಇನ್ನೂ ಒಂದು ಪ್ರಶ್ನೆ ಇದೆ.
ಇವತ್ತು ಇನ್ನೊಂದು ಸುತ್ತು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಬಿಜೆಪಿ ಅವಧಿಯಲ್ಲಿ ಜಂಬಾಬಾಣೆ ಸಮಸ್ಯೆಯ ಶೇಕಡ 90% ಬಗೆಹರಿಸಲಾಗಿತ್ತು. ಉಳಿದ ಶೇಕಡ 10% ಸಮಸ್ಯೆಯಿಂದ ಬಗೆಹರಿಸುವ ಪ್ರಯತ್ನ ನಡೆಸುವ ಹಂತದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸಿರುವುದಾಗಿ ಕಾಂಗ್ರೆಸ್ ಮಂದಿ ಡಂಗೂರ ಸಾರಿ ಕುಣಿಯುವ ಕೆಲಸ ಮಾಡ್ತಾ ಇದ್ದಾರೆಂದು ಟೀಕಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಹಾಗೂ ವಕ್ತಾರ ಬಿಕೆ ಅರುಣ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.